ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರಂಥಾಲಯ ಗೌರಿಬಿದನೂರು ತಾಲೂಕು ಸೋಮಶೆಟ್ಟಿಹಳ್ಳಿ ಗ್ರಾಮದ ಗ್ರಂಥಾಲಯ ಇದು. ಇದರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ರೆಬಲ್ ಟಿವಿ. ರೆಬಲ್ ಟಿವಿ ವರದಿ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸೋಮಶೆಟ್ಟಿಹಳ್ಳಿ ಗ್ರಾಮ ಗ್ರಂಥಾಲಯಕ್ಕೆ ಬುಕ್ಗಳ ಆಗಮನವಾಗಿದೆ. ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಗ್ರಂಥಾಲಯ. ಯಾವುದೇ ಪುಸ್ತಕಗಳು ಅಲ್ಲಿ ಇರಲಿಲ್ಲ. ಒಂದು ರೀತಿ ಪಾಳು ಕಟ್ಟಡ ಆಗ್ಬಿಟ್ಟಿತ್ತು. ಗೌರಿಬಿದನೂರು ತಾಲೂಕು ಸೋಮಶೆಟ್ಟಿಹಳ್ಳಿ ಗ್ರಾಮದ ಗ್ರಂಥಾಲಯ ಅದು. ಇದರ ಬಗ್ಗೆ ರೆಬಲ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ರೆಬಲ್ ಟಿವಿ ವರದಿ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸೋಮಶೆಟ್ಟಿಹಳ್ಳಿ ಗ್ರಾಮ ಗ್ರಂಥಾಲಯಕ್ಕೆ ಇದೀಗ ಪುಸ್ತಕಗಳ ಆಗಮನವಾಗಿದೆ. ಅಧಿಕಾರಿಗಳಿಂದ ಗ್ರಂಥಾಲಯಕ್ಕೆ ಬುಕ್ ಸೇರಿದಂತೆ ಹಲವು ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗಿದೆ. ಸುಮಾರು 15 ಬಾಕ್ಸ್ನಷ್ಟು ಬುಕ್ಸ್ಗಳು ಗ್ರಂಥಾಲಯಕ್ಕೆ ಆಗಮಿಸಿದಾವೆ. 12 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಗ್ರಂಥಾಲಯ ಉದ್ಘಾಟನೆಯನ್ನು ಕೂಡ ಕಂಡಿರಲಿಲ್ಲ. ನೆನೆಗುದಿಗೆ ಬಿದ್ದಿತ್ತು. ಗ್ರಂಥಾಲಯ ಮಾಡಬೇಕು ಅಂತ ಹೇಳಿ ಅಲ್ಲಿ ಸ್ಯಾಂಕ್ಷನ್ ಆದ ಬಳಿಕ 12 ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ರು. ಅದೇ ಗ್ರಂಥಾಲಯ ಯಾವುದಕ್ಕೂ ಕೆಲಸಕ್ಕೆ ಬಾರದೆ ಹಾಗೆ ಬಿದ್ದಿತ್ತು. ಕಾರಣ ಅಲ್ಲಿ ಯಾವುದೇ ಪುಸ್ತಕಗಳ ಸಂಗ್ರಹಣೆ ಇರಲಿಲ್ಲ. ಜನ ಹೇಗೆ ಬರ್ತಾರೆ ಗ್ರಂಥಾಲಯದಲ್ಲಿ ಪುಸ್ತಕ ಓದೋಕೆ ಅಂತ ಹೇಳಿ. ಸೊ ಆ ಕುರಿತ ಸುದ್ದಿಯನ್ನ ರೆಬಲ್ ಟಿವಿ ಪ್ರಸಾರ ಮಾಡಿತ್ತು. ಇದೀಗ ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗ ಗ್ರಂಥಾಲಯದ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ನಂತರ ಈಗ ಅಲ್ಲಿ ಪುಸ್ತಕಗಳ ಆಗಮನ ಆಗಿದೆ. ರೆಬಲ್ ಟಿವಿ ವರದಿ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುಮಾರು ಪುಸ್ತಕಗಳನ್ನ ಅಲ್ಲಿ ಸುಮಾರು 15 ಬಾಕ್ಸ್ಗಳಷ್ಟು ಪುಸ್ತಕಗಳು ಇದೀಗ ಗ್ರಂಥಾಲಯಕ್ಕೆ ಬಂದು ತಲುಪಿವೆ. ಇದೀಗ ಅದನ್ನ ಅವ್ರು ಜೋಡಿಸ್ಬೇಕು, ಗ್ರಂಥಾಲಯವನ್ನಾಗಿ ರೆಡಿ ಮಾಡಬೇಕು. ಸಾರ್ವಜನಿಕರು, ಅಲ್ಲಿನ ಗ್ರಾಮದವರು, ಸ್ಟೂಡೆಂಟ್ಸು, ಯಾರೆಲ್ಲ ಇರ್ತಾರೋ, ಹಿರಿಯ ನಾಗರಿಕರು ಎಲ್ಲ ಬಂದು ಅಲ್ಲಿ ಕೂತು ಒಂದಷ್ಟು ಜ್ಞಾನ ಸಂಪಾದನೆ ಮಾಡಿಕೊಳ್ಳೋಕೆ ಆ ಒಂದು ಗ್ರಂಥಾಲಯ ಬಹಳ ಉಪಯುಕ್ತವಾಗುತ್ತೆ. ಹೀಗಾಗಿ ಒಂದಷ್ಟು ಪುಸ್ತಕಗಳನ್ನ ತರಿಸಿದ್ದಾರೆ. ಈಗ ಅದನ್ನ ಅವರು ಅಲ್ಲಿ ಜೋಡಿಸ್ಬೇಕು. ಒಂದು ಗ್ರಂಥಾಲಯ ಹೇಗೆ ಇರುತ್ತೆ, ಸೊ ಆ ರೀತಿಯಾಗಿ ಗ್ರಂಥಾಲಯವನ್ನು ಈಗ ಅವರು ಮಾರ್ಪಾಡು ಮಾಡಬೇಕು. ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯಲ್ಲಿ ಗ್ರಂಥಾಲಯಕ್ಕೆ ಬುಕ್ಸ್ಗಳು ಬಂದಿವೆ. ಅಧಿಕಾರಿಗಳಿಂದ ಗ್ರಂಥಾಲಯಕ್ಕೆ ಪುಸ್ತಕಗಳ ಆಗಮನವಾಗಿದೆ. ಸುಮಾರು 15 ಬಾಕ್ಸ್ನಷ್ಟು ಪುಸ್ತಕಗಳನ್ನ ಗ್ರಂಥಾಲಯಕ್ಕೆ ತಂದಿದ್ದಾರೆ. ಗ್ರಂಥಾಲಯ ಕಟ್ಟಡವನ್ನ ಕಟ್ಟಿಬಿಟ್ಟು ಅದನ್ನು ಹಾಗೆ ಪಾಳ್ಬಿಟ್ಟಿದ್ರು. ಒಂದು ಉದ್ಘಾಟನೆ ಕೂಡ ಕಂಡಿರಲಿಲ್ಲ. ಗೌರಿಬಿದನೂರು ಸೋಮಶೆಟ್ಟಿಹಳ್ಳಿಯಲ್ಲಿ ಇರುವಂತಹ ಗ್ರಂಥಾಲಯ ಇದು. ಈಗ ನೋಡಿ, ಫಳ ಅಂತ ಹೊಳಿತಾ ಇದೆ. ಪುಸ್ತಕಗಳೆಲ್ಲವೂ ಕಾಣಿಸ್ತಾ ಇದೆ. ಪುಸ್ತಕಗಳು ಈಗ ಬಂದಿದ್ದಾವೆ. ಅವೆಲ್ಲವನ್ನ ಕೂಡ ಆಲ್ಟರ್ನೇಟ್ ಆಗಿ ಜೋಡಿಸಬೇಕು. ಜನ ಬಂದು ಓದೋಕೆ ಯಾವೆಲ್ಲ ಅನುಕೂಲ ಬೇಕೋ ಅದೆಲ್ಲವನ್ನ ಇದೀಗ ಅಲ್ಲಿ ಸ್ಥಾಪನೆ ಮಾಡಬೇಕು. ಅಂದ್ರೆ ಒಂದು ಅರೇಂಜ್ಮೆಂಟ್ ಮಾಡಬೇಕು. ಅದು ಕೂಡ ಅಧಿಕಾರಿಗಳ ಗ್ರಂಥಾಲಯ ನಿರ್ವಾಹಕರು ಯಾರ್ಯಾರಿದಾರೋ ಸೊ ಅವರು ಇದೀಗ ಅದನ್ನ ರೆಡಿ ಮಾಡಬೇಕಾಗಿದೆ. ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ.